ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅಥವಾ ನೋಡ್ತಿದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಯಾರಿಗಾದರೂ ಹೆಲ್ಪ್ ಆಗ್ತಿದ್ದರೆ ದಯವಿಟ್ಟು ಇದನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನೆಲ್ಲ ಕಮೆಂಟ್ ಕೂಡ ಮಾಡ್ಬೋದು. ಜೊತೆಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಇವತ್ತು ಮಾರ್ನಿಂಗು ನಾವು ಬೇಗನೆ ಇವತ್ತು ರೊಟ್ಟಿ ಮಾಡೋದಕ್ಕೆ ಶುರು ಮಾಡಿದ್ದೀವಿ. 7 ಗಂಟೆಗೆ ಬರೋಕ್ಕೆ ಹೇಳಿದ್ವಿ ನಾವು. ಸೊ ಅವ್ರು ಬರೋ ಅಷ್ಟರಲ್ಲಿ ನಾವು ಬೇಗ ಎದ್ದು ನೀರಿಟ್ಟು ನೋಡ್ಬೋದು ಹಿಟ್ಟನ್ನು ಕಲಸಿ ಅವರು ಬರೋ ಅಷ್ಟೊತ್ತಿಗೆ ಎಷ್ಟಾಗುತ್ತೋ ಅಷ್ಟು ನಾವು ಮಿಕ್ಸ್ ಮಾಡಿ ಬೀಳಿಸ್ತಾ ಇರ್ತೀವಿ. ಅಂದರೆ ಹಿಟ್ಟು ಬೀಳಿಸ್ಬೇಕಲ್ವ, ಮಿಕ್ಸ್ ಮಾಡಿ ಮಷೀನಲ್ಲಿ ಹಾಕಿ ಬೀಳಿಸ್ತೀವಿ. ಸೊ ಈ ರೀತಿಯಾಗಿ ಬೆಳಗ್ಗೆ ಸ್ಟಾರ್ಟ್ ಆಯಿತು. ಇವತ್ತು ಯಾಕೆ ಬೇಗ ಶುರು ಮಾಡಿದ್ವಿ ಅಂದರೆ ತುಂಬ ರೊಟ್ಟಿ ಆರ್ಡ್ರ್ಗಳಿದ್ದು ಬೆಂಗಳೂರಿಗೆ ಕಳಿಸೋದಿತ್ತು, ಹಾಗೆ ಲೋಕಲೆಲ್ಲ ಕಳಿಸೋದಿತ್ತು, ಬೇರೆ ಬೇರೆ ಕಡೆ ಎಲ್ಲ ಕಳಿಸೋದು ಆರ್ಡ್ರೆಲ್ಲ ಇತ್ತು. ಸೊ ಹಾಗಾಗಿ ನಿನ್ನೆ ನಾವು ಜೋಳ ಕ್ಲೀನ್ ಮಾಡಿಸಿದ್ವಿ. ಮಧ್ಯಾಹ್ನ ಮೇಲೆ ರಜಾ ಮಾಡಿದ್ವಿ, ಹಾಗಾಗಿ ರೊಟ್ಟಿ ಮಾಡೋದಕ್ಕಾಗಿರಲಿಲ್ಲ. ಸೊ ಇವತ್ತು ಅದಕ್ಕೋಸ್ಕರ ಬೆಳಗ್ಗೆನೇ ಬೇಗನೆ ಸ್ಟಾರ್ಟ್ ಮಾಡಿದ್ದೀವಿ. ನೀವು ನೋಡ್ಬೋದು. ಸೊ ಜೋಳ ಎಲ್ಲ ತಂದಿದ್ದೀವಿ. ನಾನು ಕೂಡ ಎದ್ದು ಮನೆ ಕೆಲಸ ಎಲ್ಲ ಮಾಡಿ, ಪೂಜೆ ಎಲ್ಲ ಮಾಡಿ, ನಾನು ರೊಟ್ಟಿ ತೆಗೆಯೋದಕ್ಕೆ ಹೆಲ್ಪ್ ಮಾಡ್ತೀನಿ. ಅಡುಗೆ ಗಿಡಿಗೆ ಎಲ್ಲ ಮಾಡಿ. ಅಂದರೆ ನನ್ನ ಮಗಳು ಮಲಗಿದ್ದಾಳೆ, ಅವಳು ಲೇಟಾಗಿ ಎದ್ದೇಳ್ತಾಳೆ. ಬೇಗ ಅಷ್ಟರಲ್ಲಿ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರೊಟ್ಟಿ ತೆಗಿತೀನಿ. ಅದಾದಮೇಲೆ ನಮ್ಮ ಅಮ್ಮನ ಮನೆಗೆ ಹೋಗ್ತಾಳೆ ಅವಳು. ಅದಾದಮೇಲೆ ಫುಲ್ ಕಂಪ್ಲೀಟಾಗಿ ರೊಟ್ಟಿ ತೆಗೆಸ್ತೀವಿ. ಸೊ ತುಂಬ ರೊಟ್ಟಿ ಬೇಕಿದ್ದರೆ ನಮಗೆ ನಾನು ನಮ್ಮ ಮನೆಯವರಿಬ್ಬರು ನಿಂತು ರೊಟ್ಟಿ ತೆಗೆಸ್ತೀವಿ, ಹೆಲ್ಪ್ ಮಾಡ್ತೀವಿ. ಇಲ್ಲಾಂದರೆ ನಾರ್ಮಲ್ ಅವರೇ ತಕ್ಕೊಂಡು ಅವರೇ ಬೇಯಿಸಿ ಹೋಗ್ತಾರೆ. ಸೊ ಇವತ್ತು ಜೊತೆಗೆ ನೋಡ್ಬೋದು ಹಿಟ್ಟು ಎಷ್ಟಿದೆ ಅಂತ. ಈ ರೀತಿ ನಾವು ಒಂದು ದೊಡ್ಡ ಪುಟ್ಟಿಯನ್ನು ತೊಗೊಂಡಿದ್ದೀವಿ. ಅದರಲ್ಲಿನೇ ಈ ಥರ ಹಿಟ್ಟನ್ನು ಬೀಳಿಸ್ತೀವಿ. ತುಂಬ ಜನರು ಕೇಳ್ತಾರೆ, ಅಂದರೆ ಹಿಟ್ಟು ಮಿಕ್ಸ್ ಮಾಡುವಂಥ ಟೈಮಲ್ಲಿ ತುಂಬಾ ಹಿಟ್ಟು ಚೆಲ್ಲುತ್ತೆ, ತುಂಬಾ ಗಲೀಜಾಗುತ್ತೆ. ಸೊ ಅದನ್ನೆಲ್ಲ ಏನು ಮಾಡ್ತೀರಂತ ನೋಡಿ. ನಾವು ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಏನೂ ವೇಸ್ಟ್ ಆಗೋಲ್ಲ. ನೀವು ನೋಡ್ಬೋದು ಹಿಟ್ಟು ಯಾವ ಥರ ಮಿಕ್ಸ್ ಆಗಿರಬೇಕಂದ್ರೆ ನೋಡಿ, ಈ ಥರ ಉದುರಾಗಿ ಇರಬೇಕು. ನಮ್ಮ ಕೈಗೆ ಯಾವುದೇ ರೀತಿ ಅದು ಅಂಟಬಾರ್ದು. ನಾವು ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡಾಗ ಅದು ಮುದ್ದೆ ಆಗಿಬಿಡಬೇಕು, ನಮ್ಮ ಕೈಗೆ ಅಂಟಬಾರ್ದು. ಸೊ ಈ ರೀತಿ ನಾವು ಮಿಕ್ಸ್ ಮಾಡಿ ಹಾಕಿದಾಗ ಅದು ನೀಟಾಗಿ ಫಸ್ಟೇ ಅದು ಈ ಥರ ಬಂದುಬಿಡುತ್ತೆ. ಬಟ್ ಆವಾಗ ನಾವು ರೊಟ್ಟಿ ತೆಗೆಯೋದಕ್ಕೆ ಬರೋಲ್ಲ. ಒನ್ ಟೈಮ್ ಅದನ್ನ ಬೀಳಿಸಲೇಬೇಕು. ಯಾಕಂದರೆ ನಾವು ಕೈಯಿಂದ ಮಾಡುವಾಗಲೇ ಎಷ್ಟು ಬಾರಿ ಅದನ್ನು ನಾದುತ್ತೀವಿ. ನಾವು ಯಾವ ಥರ ನಾದುತ್ತೀವೋ ಅದೇ ರೀತಿ ಇದೊಂದು ಪ್ರೊಸೆಸ್ಸು. ಮಿಕ್ಸ್ ಮಾಡೋದಾಗಿರ್ಬೋದು, ಒಂದು ರೌಂಡ್ ಅದನ್ನ ಬೀಳಿಸೋದಾಗಿರ್ಬೋದು. ಅದಾದಮೇಲೆ ನೋಡಿ ಈ ಥರ ನೀಟಾಗಿ ಬರುತ್ತೆ. ಸೊ ಅದಾದಮೇಲೆ ಕೆಲಸದವ್ರು ಬಂದರು. ಅವರು ಈ ರೀತಿ ಡೈರೆಕ್ಟಾಗಿ ರೊಟ್ಟಿಯನ್ನು ತೆಗಿತಾ ಇದ್ದಾರೆ. ನೀವು ನೋಡ್ಬೋದು. ನಾವು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅದನ್ನ ಬೀಳಿಸಿದ್ರೆ ಸೊ ಈ ರೀತಿ ಡೈರೆಕ್ಟಾಗಿ ನಾವು ರೊಟ್ಟಿ ತಕ್ಕೊಬೋದು. ಯಾವುದೇ ಚೆಲ್ಲಾಪಿಲ್ಲಿ ಆಗೋಲ್ಲ, ಹಿಟ್ಟು ಕೂಡ ಜಾಸ್ತಿ ವೇಸ್ಟ್ ಆಗೋಲ್ಲ. ನಾವು ಯಾವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ದೇ ನಮಗೆ ಪ್ರಾಬ್ಲಮ್ ಆಗುತ್ತೋ ಆಗ ಹಿಟ್ಟು ತುಂಬಾ ಕಾಡಿಸುತ್ತೆ. ಸೊ ಹಿಟ್ಟು ಚೆಲ್ಲಾಪಿಲ್ಲಿ ಆಗುತ್ತೆ. ಸೊ ಮಿಕ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಸೊ ಅದನ್ನು ಕಲಿಬೇಕಾಗತ್ತೆ. ಫಸ್ಟ್ ಸ್ಟಾರ್ಟಿಂಗ್ ನಿಜವಾಗ್ಲೂ ಬರೋದಿಲ್ಲ. ಹೋಗ್ತಾ ಹೋಗ್ತಾ ನಾವು ಕೂಡ ಸ್ಟಾರ್ಟಿಂಗ್ ತುಂಬಾ ಪೇಚಾಡಿದ್ದೀವಿ, ತುಂಬಾ ಹಿಟ್ಟನ್ನು ವೇಸ್ಟ್ ಮಾಡಿದ್ದೀವಿ. ಹೋಗ್ತಾ ಹೋಗ್ತಾ ನಮಗೆ ಒಂದು ಹದ ಸಿಕ್ಬಿಡುತ್ತೆ. ಸೊ ನೀವು ನೋಡ್ಬೋದು ರೊಟ್ಟಿ ಎಲ್ಲ ಖಾಲಿಯಾಗಿದೆ. ಸೊ ಹಾಗಾಗಿ ಇವತ್ತು ಮಾಡಿಸ್ತಾ ಇದ್ದೀವಿ ಬೆಳಗ್ಗೆನೇ. ಸೊ ಈಗ ಸ್ಟಾರ್ಟ್ ಮಾಡಿದ್ದೀವಿ. ಅದಕ್ಕಿಂತ ಮುಂಚೆ ನೋಡ್ಬೋದು ಗ್ಯಾಸ್ ಸ್ಟವ್ವು ಪ್ರತಿಯೊಂದು ಹಂಚು ಎಲ್ಲನೂ ಒಬ್ಬರು ಕ್ಲೀನ್ ಮಾಡ್ತಾರೆ, ಯಾರಾದರೂ ಡೈಲಿ. ಇದು ನಮ್ಮ ರುಟೀನ್ ಅಂತಲೇ ಹೇಳ್ಬೋದು. ಅದಾದಮೇಲೆ ರೊಟ್ಟಿನ ತೆಗೆದ್ಮೇಲೆ ಈ ಥರ ಬೇಯಿಸ್ತಾ ಇದ್ದಾರೆ, ನೋಡ್ಬೋದು. ಸೊ ನಾವು ಬೆಳಗ್ಗೆ ಹಿಟ್ಟನ್ನು ಬೀಳಿಸಿದ್ದಾದಮೇಲೆ ಅವ್ರು ಬಂದು ತಗೊಳ್ತಾರೆ. ಅದಾದಮೇಲೆ ನಮ್ಮದು ಸಣ್ಣ ಪುಟ್ಟ ಊಟ ಗೀಟ ಅಥವಾ ಸ್ನಾನ ಗಿನ ಏನಾದರೂ ಇರುತ್ತೆ, ನಮ್ಮ ಮನೆಯವ್ರದ್ದು ಅಲ್ಲಿ ಇಲ್ಲಿ ಹೋಗೋದಿರುತ್ತೆ. ಅದನ್ನೆಲ್ಲ ಮಾಡಿಕೊಂಡು ಒಬ್ಬರು ಈ ಥರ ಹಿಟ್ಟನ್ನು ಮಿಕ್ಸ್ ಮಾಡಿ ಬೀಳಿಸ್ತಾರೆ. ಅದಾದಮೇಲೆ ನಾನು ನಮ್ಮ ಮನೆಯವ್ರು ಬಂದು ಮತ್ತೆ ತೆಗೆಸ್ತೀವಿ. ಇವತ್ತು ಕೂಡ ಕಂಟಿನ್ಯೂ ತೆಗೆಸಿದ್ದೀವಿ. ಯಾಕಂದರೆ ಸ್ವಲ್ಪ ಹಿಟ್ಟು ಜಾಸ್ತಿ ಇತ್ತು, ಹಾಗೆ ನಮಗೆ ಅರ್ಜೆಂಟ್ ರೊಟ್ಟಿ ಕೊಡೋದಿತ್ತು. ಹಾಗಾಗಿ ಬೇಗನೆ ಮಾಡಬೇಕು ಅಂಥೇಳಿ ನಾನು ನಮ್ಮ ಮನೆಯವರು ತೆಗೆಸಿದ್ವಿ. ಸೊ ನೋಡ್ಬೋದು ಈಗ ಊಟ ಎಲ್ಲ ಮಾಡಿದ್ದಾರೆ. ಊಟ ಆದ ತಕ್ಷಣ ನಾನು ಬಂದು ಕೂತ್ಕೊಂಡಿದ್ದೀನಿ. ಬೇಗ ಬೇಗ ರೊಟ್ಟಿ ತೆಗಿಬೇಕು, ನನ್ನ ಮಗಳು ಬಂದರೆ ಬಿಡೋದಿಲ್ಲ ಅಂಥೇಳಿ. ಸೊ ಹಿಟ್ಟು ಆಲ್ರೆಡಿ ಇದೆ. ಸೊ ನಾನು ಸ್ವಲ್ಪ ತೆಗೆಸ್ದೆ. ಅದಾದಮೇಲೆ ನನ್ನ ಮಗಳು ಬಂದಳು, ವೀಡಿಯೋ ಮಾಡೋದಕ್ಕಾಗಲಿಲ್ಲ ಅಷ್ಟೇ. ಈಗ ನಮ್ಮ ಮನೆಯವ್ರು ತೆಗೆಸ್ತಾ ಇದ್ದಾರೆ. ಆಲ್ಮೋಸ್ಟ್ ಮುಗಿತಾ ಬಂತು, ಸ್ವಲ್ಪನೇ ಹಿಟ್ಟಿದೆ. ಸೊ ನೀವು ನೋಡ್ಬೋದು ಬೇಯಿಸ್ತಾ ಇದ್ದಾರೆ. ಬೆಳಗ್ಗೆ
ಅವರು 7 ಗಂಟೆಗೆ ಬರಬೇಕು. ಆ್ಯಕ್ಚುಲಿ ಬರೋದು 8 ಆಗುತ್ತೆ. ಸ್ಟಾರ್ಟ್ ಮಾಡೋಕ್ಕೆಲ್ಲ 8:30 ಹಂಗೆ ಆಗಿಬಿಡುತ್ತೆ. ಹೋಗೋದು 3-3:30 ಹಂಗೆ ಹೋಗ್ತಾರೆ. ಸೊ ರೊಟ್ಟಿ ಕೂಡ ಆಗ್ತಾಯಿದೆ. ನೋಡಿ ಇಷ್ಟು ರೊಟ್ಟಿ ಆಗಿದೆ, ಇನ್ನೂ ಮಾಡ್ತಾನೆ ಇದ್ದಾರೆ. ಸೊ ನಾನು ರೋಸ್ಟಾಗಿ ಚೆನ್ನಾಗಿ ಒಣಗಿರುವಂಥ ರೊಟ್ಟಿಗಳನ್ನು ಸಪ್ರೇಟಾಗಿ ತೆಗೆದು ಜಾಗ ಮಾಡ್ತಾಯಿದ್ದೀನಿ ಇಡೋದಕ್ಕೆ. ಅಂದರೆ ರೊಟ್ಟಿ ಬೇಯಿಸ್ತಾರಲ್ವ ಅವುಗಳನ್ನು ಇಡೋದಕ್ಕೆ. ನೀವು ನೋಡ್ಬೋದು ಫ್ಯಾನ್ ಹಾಕಿದ್ದೀವಿ, ಕಿಟಕಿಯಿಂದ ಗಾಳಿ ಕೂಡ ಬರುತ್ತೆ. ಸೊ ಈ ರೀತಿಯಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ನಾಳಿನ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.